ಹಾಯ್ ಫ್ರೆಂಡ್ಸ್, ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಶ್ರೀ ಶನಿದೇವರ ದೇವಸ್ಥಾನ ಶ್ರೀ ಕ್ಷೇತ್ರ ಚೋಣಮನೆ ಹಾಜ್ರಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಇಲ್ಲಿಗೆ ಹೊರಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಬಗೆಗಿನ ಪೂಜಾ ವಿಷಯಗಳನ್ನು ಶ್ರೀ ಅಶೋಕ್ ಶೆಟ್ಟಿ ಧರ್ಮದರ್ಶಿಗಳು ಇವರ ಮಾತಲ್ಲಿ ಕೇಳೋಣ ಬನ್ನಿ. ನಾನು ಡಾಕ್ಟರ್ ಅಶೋಕ್ ಶೆಟ್ಟಿ ಅಂತೇಳಿ ಶ್ರೀ ಕ್ಷೇತ್ರ ಚೋಣಮನೆ ಶನೀಶ್ವರ ದೇವಸ್ಥಾನದ ಸ್ಥಾಪಕ ಹಾಗೂ ಧರ್ಮದರ್ಶಿಯಾಗಿ ಪರಮಾತ್ಮನ ಸೇವೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿದ್ದೇನೆ. ಬೆಳಿಗ್ಗೆ 7:30 ಪೂಜೆ ಪ್ರತಿನಿತ್ಯ ಸ್ನಾನ ಮಾಡಿ ಎಣ್ಣೆ ಅಭಿಷೇಕ ಮಾಡಿ ಆ ದೇವರಿಗೆ ಪೂಜೆ ಅಲಂಕಾರ ಪ್ರಥಮ ಪೂಜೆ ನಾನೇ ಮಾಡುವುದು. 40 ವರ್ಷದಿಂದ ಮಾಡ್ತಾ ಇದ್ದೆ. ಹಾಗೆ ಈ ಕ್ಷೇತ್ರದಲ್ಲಿ ಸೇವೆಗಳು ಹಾಗೆ ಹಲವಾರು ವಿಧಾನದಲ್ಲಿ ನನ್ನ ನಿರ್ಧಾರ ನಾವು ಈ ರೀತಿ ಸೇವೆ ಮಾಡಿದ ಕಂಡ ಯಾರಿಗೂ ಮಾಡ್ತಾ ಇಲ್ಲ. ಪರಮಾತ್ಮನೇ ಅವರವರ ಭಕ್ತಾದಿಗಳಿಗೆ ನೋವಾದಾಗ ದೇವರೇ ನನಗೆ ಹೀಗಾರ ನಾನು ಇಂಥ ಸೇವೆ ಮಾಡ್ತೇನೆ, ದೇವರೇ ನನಗೆ ಈ ಕಷ್ಟ ಪರಿಹಾರ ಇಂಥ ಸೇವೆ ಮಾಡ್ತೇನೆ ಅಂತ ಭಕ್ತಾದಿಗಳು ಹೇಳಿಕೊಂಡೇ ಹಲವಾರು ಸೇವೆಗಳು ಸೃಷ್ಟಿ ಆಯ್ತು. ಇಲ್ಲಿ ಹೆಜ್ಜೆ ಸೇವೆ ಅಂತ ಮಾಡ್ತಾರೆ, ಅದಕ್ಕೆ ಯಾವುದೇ ರಸೀದಿಲ್ಲ. ಧರ್ಮ ಸೇವೆ, ಉರುಳು ಸೇವೆ ಅಂತ ಮಾಡ್ತಾರೆ, ಅದಕ್ಕೂ ಯಾವುದೇ ರಸೀದಿಗಳಿಲ್ಲ, ಫ್ರೀ ಮಾಡುವಂಥದ್ದು. ಹಾಗೆ ತೀರ್ಥ ಸ್ನಾನ ಅಂತ ಉಂಟು, ಅದಕ್ಕೂ ಸಹ ಯಾವುದೇ ರಸೀದಿ ಮಾಡುವುದಿಲ್ಲ. ಜೊತೆಗೆ ಹಣ್ಣು ಕಾಯಿಗೂ ಸಹ ಇಲ್ಲಿ ಚೀಟಿ ಎನ್ನುವಂತ ನಿಯಮವನ್ನ ನಿಷೇಧ ಮಾಡಿದ್ದೇವೆ. ಜೊತೆಗೆ ಪ್ರತಿದಿನ ಬೆಳಗ್ಗಿನ ಪೂಜೆ ಒಂದು ಅಭಿಷೇಕ ಏನೇ ಇದ್ರೂ ಸಹ ನಮ್ಮಲ್ಲಿ ಒಪ್ಸುವ ಶಾಸ್ತ್ರ ಇಲ್ಲ. ಹಾಲು, ಎಳ್ಳೆಣ್ಣೆ, ಶಿವಳ ಇಂಥ ವಸ್ತುಗಳನ್ನ ಪಂಚಾಮೃತಗಳನ್ನ ತರ್ತಾರೆ. ಅದು ಏನೇ ಇದ್ರು 6 ಗಂಟೆ ಒಳಗೆ ಬರಬೇಕು, ಭಕ್ತಾದಿಗಳು ಇರಲೇಬೇಕು. ನೀವು ಎಲ್ಲೋ ಕೂತ್ಕೊಂಡು ಇಲ್ಲಿ ಹೋಮ ಮಾಡ್ತೀನಿ ಅಂದ್ರೆ ಮಾಡುವುದಿಲ್ಲ. ಹೋಮ ಯಾರಿಗೆ ಬೇಕು? ವೈಜ್ಞಾನಿಕವಾಗಿ ಹಿಂದೂ ಧರ್ಮದ ವಿಜ್ಞಾನದಲ್ಲಿರುವಂತಹ ಹೋಮಗಳು. ಅದರಿಂದ ಆ ಹೋಮದ ಹೊಗೆ ಮನುಷ್ಯನ ದೇಹ ನವದ್ವಾರಗಳಲ್ಲಿ ಪ್ರವೇಶ ಆಗ್ಬೇಕು ಅನ್ನೋದು ಹಿಂದೂ ಧರ್ಮ. ಅದರಿಂದ ಅವನನ್ನ ಕೂರಿಸದೆ ನಾವು ಯಾರಿಗೂ ಹೋಮ ಮಾಡುವುದಿಲ್ಲ. ದೇವರ ಆರಾಧನೆಯೂ ಹಾಗೆ ಅವ್ರ ಪರವಾಗಿ ನಾವು ದೇವರಿಗೆ ಬೇಡ್ಕೊಳ್ತೇವೆ ಅಂದ್ರೆ ನಮ್ಮ ಮನಸ್ಸು ಅಷ್ಟು ಅವ್ರು ಬೇಡ್ಕೊಂಡ ಹಾಗೆ ನಾವು ಇರುವುದಿಲ್ಲ. ಅವ್ರವ್ರು ಭಕ್ತಾದಿಗಳೇ ಬೇಡ್ಕೊಳ್ಬೇಕನ್ನೋ ಉದ್ದೇಶ ನಮ್ದು. ಆದ್ರಿಂದ ಯಾರೇ ಆಗಿರ್ಲಿ ಅವರೇ ಬಂದು ಅಭಿಷೇಕವನ್ನು ಮಾಡಿ ಹೋಗ್ಬೇಕಾಗುತ್ತೆ. ಬಿಟ್ರೆ ಅವ್ರ ಹೆಸರು ದುಡ್ಡು ಕೊಟ್ಟರು ಕೂಡಲೇ, ಪೋಸ್ಟಲ್ ಹಣ ಕಳ್ಸಿದ ಕೂಡಲೇ, ಮತ್ತೆ ಪೋಸ್ಟಲ್ ಎಲ್ಲ ಪ್ರಸಾದ ಕಳಿಸಿ ದುಡ್ಡು ಪಡೆಯುವ ಸಂಪ್ರದಾಯ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಯಾರಿಗೂ. ಮತ್ತೆ ಪ್ರತಿದಿನ ಬೆಳಿಗ್ಗೆ ಪೂಜೆ ಇರುತ್ತೆ, ಮಧ್ಯಾಹ್ನ ಎಡೆ ಪೂಜೆ ದೇವರಿಗೆ ಇದಿರುತ್ತೆ. ಗುರುವಾರ, ಶನಿವಾರ, ಭಾನುವಾರ ದರ್ಶನ. ಅನ್ನದಾನ ಸೇವೆಯೂ ಹಾಗೆ 3,000 ರೂಪಾಯಿ ಅನ್ನದಾನ ಹರಕೆ ಅಂತೇಳಿ ಉಂಟು. ಯಾಕೆ ಕೇಳಿದ್ರೆ ಒಂದು ನಿರ್ಣಯ ಮಾಡಿದ್ದೇವೆ. ಈಗ ಒಬ್ಬ ಕೊಡೋಕ್ಕಿಂತ 10 ಜನಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಅದೇ 25,000 ರೂಪಾಯಿ ಮಾಡಿಬಿಟ್ರೆ ಒಬ್ಬ ಶ್ರೀಮಂತ ಅನ್ನದಾನ ಮಾಡ್ಬೋದು, ಬಡವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಬಡವರು ಸೇರಿ 10 ಜನ ಬಡವರು ಸೇರಿ ಮಾಡ್ರೆ 30,000 ಆದ್ರೆ ಒಂದಿನದ ಅನ್ನದಾನ. ಒಂದ್ ಪಕ್ಷ ಯಾರು ಅನ್ನದಾನ ಮಾಡಿದ್ರು ನಾವು ಅನ್ನದಾನ ಮಾಡ್ಲೇಬೇಕಲ್ಲ. ಹಾಗಾಗಿ ಅದ್ರ ಮಧ್ಯೆ ಭಕ್ತರ ಸೇವೆ ಇರಲಿ ಅಂತೇಳಿ 3,000 ರೂಪಾಯಿ ಅನ್ನದಾನ ಇಟ್ಟಿದ್ದೆ. ಅದ್ರ ಜೊತೆಗೆ ಇತರ ಸೇವೆಗಳೆಲ್ಲ ನಡೀತಾ ಇರುತ್ತೆ. ಅಲಂಕಾರ ಪೂಜೆ ಭಕ್ತಾದಿಗಳು ಮಾಡುವ. ಅದ್ರ ಜೊತೆ ಕೆಲವರು ಹಾಗೆ ಈ ಸಂತಾನ ಬಗ್ಗೆ ಬೇಡಿದ್ರು, ತುಂಬಾ ಸಂತಾನ ಮಕ್ಕಳಾದಂತ ವಿಚಾರ ಉಂಟಿಲ್ಲಿ. ಅದಕ್ಕಾಗಿ ನಾವು ತುಲಾಭಾರ ವಿಶೇಷವಾಗಿ ನಡೀತದೆ ನಮ್ಮಲ್ಲಿ, ಯಾವಾಗ್ಲೂ ಇರುತ್ತೆ ತುಲಾಭಾರ. ಮಕ್ಕಳಾದಾಗ ಮಕ್ಕಳಿಗೆ ಹೆಸರಿಡುವಂತದ್ದು ಪ್ರಥಮ, ಮುಡಿ ತೆಗೆಯುವಂತಹದ್ದು, ಜೊತೆಗೆ ತಾಯಿ ಮಗು ಸಮೇತವಾಗಿ ಬಾರದಾನ ನಿಯಮ ಇದೆ. ಆದ್ರಿಂದ ಇಲ್ಲಿ ಹೆಚ್ಚೆಲ್ಲ ಕ್ಷೇತ್ರದಿಂದ ನಾವು ಮಕ್ಕಳಿಗೆ ಹೆಸರು ಕೊಡ್ತಾರೆ. ಅದಕ್ಕೆ ಶಿಲಾಮಯ ತುಲಾಭಾರ ಕಂಬವನ್ನ ಸ್ಥಾಪನೆ ಮಾಡಿದ್ದೇವೆ. ಯಾಕಂದ್ರೆ ಅದರಲ್ಲೇ ಮಗುವನ್ನ ತೊಟ್ಟಿಗೆ ಹಾಕೋದು ಮತ್ತೆ ತುಲಾಭಾರ ಮಾಡೋದು ಎರಡು ಅದೇ ಕಂಬದಲ್ಲೇ ಮಾಡ್ತೇವೆ ನಾವು. ಹಾಗೆ ಮುಡಿ ಸೇವೆಯೂ ಹಾಗೆ ಪ್ರಥಮ ಮುಡಿಯನ್ನ ಸನ್ನಿಧಾನದ ತೆಗಿತಾರೆ. ಆದ್ರಿಂದ ಮುಡಿ ತೆಗುವ ಸಂಪ್ರದಾಯ ಉಂಟು. ಅದಕ್ಕೂ ಹಾಗೆ ದುರಭ್ಯಾಸ, ದುರ್ಚಟ ಅನ್ನುವಂಥದ್ದು ಇದ್ದಾರೆ. ಸರಾಯಿ ಕುಡುಗಡೆ ಸಂಪ್ರದಾಯ ಬಹಳ ವಿಶೇಷ ಇಲ್ಲಿ. ಅದರಲ್ಲೂ ಬಹಳ ದುರಭ್ಯಾಸ ನಿಷೇಧ ಕ್ಷೇತ್ರ ಇದೆ. ಅದರಿಂದ ಅವ್ರು ಬಂದಾಗ್ಲೂ ಹಾಗೆ ಯಾರ ನಿಮ್ಮ ಹೆಂಡತಿ ಹೇಳಿ, ಮಕ್ಕಳು ಹೇಳಿ, ಮನೆಯವ್ರು ಹೇಳಿ, ತಂದೆ ತಾಯಿ ಹೇಳಿ ನೀವು ಒತ್ತಾಯಕ್ಕೆ ಬಿಡಬೇಡಿ. ನಿಮ್ಮ ನಿಷ್ಕಲ್ಮಶ ಮನಸ್ಸಿನಿಂದ ನೀವು ದೇವ್ರ ಮುಂದೆ ಇಟ್ಕೊಳ್ಳಿ. ನಿಮ್ ಮನೆಯವ್ರು ನಿಮ್ಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದು ನಾವು ಇಲ್ಲಿ ದೇವ್ರ ಮುಂದಿತ್ತು ಸುಳ್ಳು ಹೇಳಿಕ್ ಆಗುದಿಲ್ಲ. ಅದರಿಂದ ಹೆಬ್ಬಾಗಲಲ್ಲಿ ಬರುವಾಗಲೂ ನಾನು ವಿಚಾರ ಮಾಡಿ ತಗೊಳ್ತೇನೆ. ತಗೊಂಡು ಅವರಿಗೆ ಮನಸ್ಸಿಗೆ ಹೇಳ್ತೇನೆ, ಯಾರು ಹೇಳಿ ಯಾರು ಒತ್ತಾಯಕ್ಕೆ ಬಿಡಬೇಡಿ, ನಿಮ್ಮ ಸ್ವಇಚ್ಛೆಯಿಂದ ದೇವರ ಹತ್ರ ಬೇಡ್ಕೊಳ್ಳಿ ಅಂದಾಗ ಅವ್ರಿಗೆ ಹೇಳಿರ್ತೀನಿ, ನಿಮ್ಮ ಸ್ವಇಚ್ಛೆಯಿಂದ ದುರಭ್ಯಾಸ ಬಿಡ್ತೇನೆ ಬೇಡಿ ಅಂದಾಗ ಬೇಡ್ತಾರೆ. ಬೇಡ್ದಾಗ 48 ವ್ರತಾಚರಣೆ ಮಾಡೋದು. ಬೆಳಿಗ್ಗೆನೆ ಒಂದು ಕಳಶ ಪ್ರತಿಷ್ಠೆ ಮಾಡಿರ್ತೇನೆ ನಾನು. ಆ ಕಳಶ ತೀರ್ಥವನ್ನೇ ಅವ್ರಿಗೆ ಕೊಡುವುದು. ಕುಡಿಬೇಡಿ, ದುರಭ್ಯಾಸ ಬಿಡ್ತೇನೆ ಅಂತೇಳಿ ಪ್ರಮಾಣ ಮಾಡಿ ಅವರು ಆ ಕಳಶ ತೀರ್ಥ ಕುಡಿತಾರೆ. ಅದು ಕುಡ್ದು ಮತ್ತು ಸರಿ ಕುಡಿದ್ರು ಅಂತಾದ್ರೆ ಎಷ್ಟೋ ಜನರಿಗೆ ಮಾನಸಿಕ ಬುದ್ಧಿ ವಿಕಲ್ಪ, ಆರೋಗ್ಯ ಸಮಸ್ಯೆ, ಕರುಳು ಬಾಧಕ, ಹೊಟ್ಟೆ ಬಾಧಕ ಬಂದು ಎಕ್ಸ್ಟೆಂಟ್ ಆದದ್ದು, ಇಂಥ ಬಾಧಕ ತುಂಬಾ ಆಗಿದೆ. ಎಷ್ಟೋ ಜನ ಬಂದು ಪುನಃ ಕ್ಷಮೆ ಕೇಳಿ ಸರಿಯಾಗಿ ಹೋದದ್ದು 100 ಜನ ಇದ್ದಾರೆ. ಹಾಗೆ 48 ವ್ರತಾಚರಣೆ ಮಾಡಿದವರು ಮುಡಿ ತೆಗೆದದ್ದುಂಟು. ಈ 48 ಅನ್ನೋದಕ್ಕೂ 1 ಮಂಡಲದ ವ್ರತ
9 ಗ್ರಹಗಳು, 12 ರಾಶಿ, 27 ನಕ್ಷತ್ರ ಒಟ್ಟುಗೂಡಿಸಿ ದಿನವನ್ನು ಲೆಕ್ಕ ಮಾಡುವಾಗ 48 ಆಗ್ತದೆ. ಅಂತ ದೇಹದ 48 ದಿನವನ್ನು ಪುಷ್ಟೀಕರಿಸಿ ಮುಡಿ ತೆಗೆದು ದೇವರ ಹತ್ರ 48 ದಿನ ಬಿಟ್ಟಿದ್ದೇನೆ, ಇನ್ನು ಮುಂದೆ ಶಾಶ್ವತ ಬಿಡುವ ಯೋಗ ಕೊಡ ದೇವರನ್ನು ಹೇಳಿ ಪ್ರಸಾದ ಹಿಡಿದು ಹೋಗ್ತಾರೆ. ಅಂತ ನಿಯಮ ಇಲ್ಲೆಲ್ಲ. नीलाञ्जना समाभाषं रविपुत्रं यमाग्रजं छायामार्ताण्डसम्भूतं तं नमामि शनैश्वरम्. Ha 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 ha!